ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು. ಇವತ್ತಿನ ವಿಡಿಯೋದಲ್ಲಿ ಹನುಮಾನ್ ಜಯಂತಿ ಎಂದೇ ಗಜಲಕ್ಷ್ಮಿ ರಾಜಯೋಗ, ಇವರಿಗೆ ಲಕ್ಷ್ಮೀ ಕೃಪಾ ಕಟಾಕ್ಷ. ಈ ಬಾರಿ ಹನುಮ ಜಯಂತಿಯಂದು ಗಜಲಕ್ಷ್ಮಿ ರಾಜಯೋಗವೂ ರೂಪುಗೊಳ್ಳುತ್ತದೆ. ಇದು ಕೆಲವು ರಾಶಿಗಳ ಜನರಿಗೆ ಹೆಚ್ಚಿನ ಲಾಭವನ್ನುಂಟು ಮಾಡಲಿದೆ. ಈ ಅದೃಷ್ಟ ರಾಶಿ ಚಿಹ್ನೆಗಳಲ್ಲಿ ನಿಮ್ಮ ರಾಶಿಯು ಇದೆಯೋ ಇಲ್ಲೋ ನೋಡೋಣ ಬನ್ನಿ. ಹಿಂದೂ ಧರ್ಮದಲ್ಲಿ ಹನುಮಾನ್ ಜಯಂತಿಯನ್ನು ಹನುಮಂತನ ಜನ್ಮದಿನವೆಂದು ಆಚರಿಸಲಾಗುತ್ತದೆ. ಈ ದಿನ ಭಕ್ತರು ಬಜರಂಗ ಬಲಿಗಾಗಿ ಉಪವಾಸವನ್ನು ಪೂರ್ಣ ಭಕ್ತಿಯಿಂದ ಆಚರಿಸುತ್ತಾರೆ. ಈ ವರ್ಷ ಹನುಮ ಜಯಂತಿಯನ್ನು 2024 ಏಪ್ರಿಲ್ 23ರಂದು ಆಚರಿಸಲಾಗಿದೆ. ಈ ಬಾರಿ ಹನುಮ ಜಯಂತಿ ಬಹಳ ವಿಶೇಷವಾಗಿರಲಿದೆ. ಈ ದಿನ ಮಂಗಳವಾರದ ಜೊತೆಗೆ ಗುರು ಮತ್ತು ಶುಕ್ರನ ಸಂಯೋಗವು ಸಂಭವಿಸಲಿದೆ. ಗುರು ಮತ್ತು ಶುಕ್ರ ಒಟ್ಟಿಗೆ ಬಂದಾಗ ಗಜಲಕ್ಷ್ಮಿ ರಾಜಯೋಗವು ರೂಪುಗೊಳ್ಳುತ್ತದೆ. ಇದರಿಂದಾಗಿ ಕೆಲವು ರಾಶಿ ಚಿಹ್ನೆಗಳು ಬಜರಂಗ ಬಲಿಯೊಂದಿಗೆ ಲಕ್ಷ್ಮೀ ದೇವಿಯು ಆಶೀರ್ವಾದವನ್ನು ಪಡೆಯಲಿವೆ. ಈ ರಾಶಿ ಚಿಹ್ನೆಗಳ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋಣ ಬನ್ನಿ. ಮೇಷರಾಶಿ. ಹನುಮಾನ್ ಜಯಂತಿಯಂದು ಆಂಜನೇಯ ಸ್ವಾಮಿಯೊಂದಿಗೆ ಲಕ್ಷ್ಮೀ ದೇವಿಯು ಮೇಷರಾಶಿಯನ್ನು ಆಶೀರ್ವದಿಸಿದ್ದಾರೆ. ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನೀವು ಆರ್ಥಿಕ ಪ್ರಯೋಜನಗಳನ್ನು ಪಡೆಯುತ್ತೀರಿ. ಅದೇ ಸಮಯದಲ್ಲಿ ಹನುಮಂತನ ಆಶೀರ್ವಾದದಿಂದ ನೀವು ನಿರ್ಭೀತಿಯಿಂದ ನಿಮ್ಮ ವೃತ್ತಿ ಜೀವನದಲ್ಲಿ ಸಾಕಷ್ಟು ಪ್ರಗತಿ ಸಾಧಿಸುತ್ತೀರಿ. ವ್ಯವಹಾರದಲ್ಲಿ ಯಶಸ್ಸು ಸಿಗುವ ಸಾಧ್ಯತೆಗಳು ಇದೆ. ಮಿಥುನ ರಾಶಿ. ಮಿಥುನ ರಾಶಿಯು ಜನರು ಈ ಶುಭಯೋಗದ ಸಂಪೂರ್ಣ ಪ್ರಯೋಜನವನ್ನು ಪಡೆಯುತ್ತಾರೆ. ಲಕ್ಷ್ಮೀ ಕೃಪೆಯಿಂದ ನಿಮ್ಮ ಆದಾಯ ಹೆಚ್ಚಾಗುತ್ತದೆ ಮತ್ತು ಮನೆಯಲ್ಲಿ ಸಂತೋಷ ಮತ್ತು ಶಾಂತಿ ಇರುತ್ತದೆ. ನಿಮ್ಮ ಅದೃಷ್ಟವು ಹೊಳೆಯುತ್ತದೆ. ನಿಮ್ಮ ವೃತ್ತಿ ಜೀವನದಲ್ಲಿ ನೀವು ದೊಡ್ಡ ಸ್ಥಾನವನ್ನು ಸಾಧಿಸಬಹುದು. ನೀವು ಪ್ರಗತಿಯಲ್ಲ ಪಥೆಯಲ್ಲಿ ಮುಂದೆ ಸಾಗುತ್ತೀರಿ. ಹಳೆಯ ಕಾನೂನು ವಿವಾದಗಳನ್ನು ಪರಿಹರಿಸಬಹುದು. ಕನ್ಯಾ ರಾಶಿ. ಕನ್ಯಾ ರಾಶಿಯ ಜನರು ಗಜಲಕ್ಷ್ಮಿ ರಾಜಯೋಗ ಮತ್ತು ಹನುಮ ಜಯಂತಿಯ ಸಂಪೂರ್ಣ ಪ್ರಯೋಜನವನ್ನು ಪಡೆಯುತ್ತಾರೆ. ನಿಮ್ಮ ಧೈರ್ಯ ಹೆಚ್ಚಾಗುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ನಿರ್ಭೀತಿಯಿಂದ ಅನೇಕ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೀರಿ. ನೀವು ತೃಪ್ತರಾಗುತ್ತೀರಿ. ಕುಂಭರಾಶಿ. ಹನುಮ ಜಯಂತಿಯಂದು ರೂಪುಗೊಳ್ಳುತ್ತಿರುವ ಗಜಲಕ್ಷ್ಮಿ ರಾಜಯೋಗವು ಕುಂಭರಾಶಿಯ ಜನರಿಗೆ ಫಲಪ್ರದವಾಗಲಿದೆ. ನೀವು ಹೊಸ ಉದ್ಯೋಗದ ಪ್ರಸ್ತಾವವನ್ನು ಪಡೆಯಬಹುದು. ಕೆಲವರು ಹೊಸ ಕೆಲಸವನ್ನು ಪ್ರಾರಂಭಿಸಬಹುದು. ವ್ಯವಹಾರದಲ್ಲಿ ಉತ್ತಮ ಲಾಭ ಗಳಿಸಿಕೊಳ್ಳುವುದು. ಈ ಯೋಗವು ನಿಮಗೆ ತುಂಬಾ ಅನುಕೂಲವಾಗಿ ಇರುತ್ತದೆ. ಮೇಲೆ ಹೇಳಿರುವ 4 ರಾಶಿಗಳಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಹನುಮಾನ್ ಜಯಂತಿಯಂದು ರೂಪುಗೊಳ್ಳುತ್ತಿರುವ ಗಜಲಕ್ಷ್ಮಿ ಯೋಗವು ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಲಿದೆ. ಸುಖ ಸಂತೋಷದ ಜೀವನ ನಿಮ್ಮದಾಗಿರುತ್ತದೆ. ಇದು ಸ್ನೇಹಿತರೆ ವಿಡಿಯೋ. ಈ ಮೇಲಿನ ರಾಶಿಯಲ್ಲಿ ನಿಮ್ಮ ರಾಶಿ ಇದೆಯಾ ಕಮೆಂಟ್ ಮಾಡಿ. ನಂದು ಆದರೆ ಇದೆ ನಮ್ಮ ರಾಶಿ ಕುಂಭರಾಶಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಎಲ್ಲರಿಗೂ ಹನುಮಾನ್ ಜಯಂತಿಯ ಶುಭಾಶಯಗಳು.